ನಮಗೆಲ್ಲ ಗೊತ್ತೇ ಇದೆ ಬೈಜೂಸ್. ಸೊ ಬೈಜೂಸ್ ಒಂದು ಕಾಲದಲ್ಲಿ ಇಡೀ ಭಾರತವನ್ನು ಆಕ್ರಮಿಸಿದೆ ಅಂತ ಹೇಳ್ಬೋದು ವಿದ್ಯಾ ಈ ಶಿಕ್ಷಣ ಕ್ಷೇತ್ರದಲ್ಲಿ. ಹಾಗಾದರೆ ಈಗ ಎಲ್ಲೋಯ್ತು ಬೈಜೂಸ್? ಅದಕ್ಕೆ ಕಾರಣ ಏನು ಹೇಳ್ಬೋದು? ನೋಡಿ, ಇತ್ತೀಚೆಗೆ ನಾನೊಂದು ನಮ್ಮ ದೇಶದ ಒಂದು ಪ್ರತಿಷ್ಠಿತ ಮಾಧ್ಯಮದ ಮಿತ್ರರಿಗೆ ಒಂದು ಇಂಟರ್ವ್ಯೂ ಕೊಡ್ತಾ ಇದ್ದೆ. ರಿಪಬ್ಲಿಕ್ ಟಿವಿಯಿಂದ ಅರ್ನಬ್ ಗೋಸ್ವಾಮಿ ಅಂತ ಎಲ್ಲರಿಗೂ ಗೊತ್ತಿರ್ಬೋದು. ಹೌದು, ಒಂದು ಲೈವ್ ಡಿಬೇಟ್ ಶೋ ಅಲ್ಲಿ ಯಾವ ಥರ ಮಾತಾಡ್ತಾ ಇದೆ. ಸೊ ಅಲ್ಲಿ ಕೂಡ ನಾನು ಅವ್ರ ಹತ್ರ ಹೇಳಿರುವಂಥದ್ದು ಇಷ್ಟೇ. ಬೈಜೂಸ್ ಅನ್ನುವಂಥದ್ದು 10 ವರ್ಷದ ಹಿಂದೆ ಪ್ರಾರಂಭವಾದಂತಹ ಒಂದು ಡಿಜಿಟಲ್ ಕಲಿಕಾ ಆ್ಯಪ್ ಆಗಿದೆ. ಸೊ ಖಂಡಿತವಾಗಿ ಕೂಡ ಅವರಿಗೆ ನೇರವಾಗಿ ಹೋಗಿ ಅವರು ಮಾಡಿದ್ದು ತಪ್ಪು ಅಂತ ನಾವು ಹೇಳುವಾಗಿಲ್ಲ. ಯಾಕೆಂತ ಹೇಳಿದರೆ ಅವರು ಪ್ರಾರಂಭಿಸಿ ಎಷ್ಟೋ ಜನರಿಗೆ ಸ್ಫೂರ್ತಿಯಾಗಿದ್ದಾರೆ. ಮತ್ತೊಂದು ನಮ್ಮ ದೇಶದಲ್ಲಿ ಡಿಜಿಟಲ್ ಕಲಿಕಾ ಆ್ಯಪನ್ನು ಲಾಂಚ್ ಮಾಡಿ ಇಷ್ಟು ಜನಕ್ಕೆ ತಲುಪಿಸಬಹುದು ಅಂತ ತೋರಿಸಿಕೊಟ್ಟವರು ಅವರು. ಸೊ ಹಾಗಿದ್ದಾಗ ಸಂಪೂರ್ಣವಾಗಿ ಅವರು ಮಾಡಿದ್ದು ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಹೋಗ್ತಾ ಹೋಗ್ತಾ ಏನಾಯಿತು ಅಂತ ಹೇಳಿದರೆ, ನಾನು ನೋಡಿರೋ ಪ್ರಕಾರ ಎಲ್ಲಿ ಎಡವಿದ್ರು ಅಥವಾ ಎಲ್ಲಿ ತಪ್ಪಾಯಿತು ಅಂತ ಹೇಳಿದರೆ, ಮೊದಲನೆಯದು, ಈಗ ನಮ್ಮನ್ನು ಕೂಡ ಸೇರಿಸಿ ಅಥವಾ ಯಾವುದೆಲ್ಲ ಶಿಕ್ಷಣ ಸಂಸ್ಥೆಗಳಿರ್ಬೋದು ಅಥವಾ ಆನ್ಲೈನ್ ಶಿಕ್ಷಣ ಕಂಪನಿಗಳಿರ್ಬೋದು, ಸೊ ನಮ್ಮ ಕೋರ್ ಅಥವಾ ನಮ್ಮ ಮೂಲ ಕೆಲಸ ಏನು ಅಂತ ಹೇಳಿದರೆ ಗುಣಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ಕೊಡುವಂಥದ್ದು. ಹಾಗಿದ್ದಾಗ ಕಮರ್ಷಿಯಲ್ ಆಗಿ ಒಂದು ದುಡ್ಡಿನ ಆಸೆ ಇಟ್ಟುಕೊಂಡು ನಾವು ಪೋಷಕರನ್ನು ರೀಚ್ ಆದರೆ ಅದು ಯಾವತ್ತೂ ಕೂಡ ಲಾಂಗ್ ಟರ್ಮಲ್ಲಿ ಸಸ್ಟೈನ್ ಆಗೋದಿಲ್ಲ. ಹಾಗೆ ಅದೊಂದು. ಇನ್ನೊಂದೇನು ಅಂತ ಹೇಳಿದರೆ, ನಂಗೆ ಅನಿಸ್ತದೆ ಕೆಲವು ಫೇಮಸ್ ಸೆಲೆಬ್ರಿಟೀಸ್ಗಳನ್ನೆಲ್ಲ ಜಾಹೀರಾತುಗಳಿಗೆ ತಗೊಂಡಂಥದ್ದು, ಕ್ರಿಕೆಟನ್ನು ಸ್ಪಾನ್ಸರ್ ಮಾಡಿದರು, ಫಿಫಾ ವರ್ಲ್ಡ್ ಕಪ್ಪನ್ನು ಸ್ಪಾನ್ಸರ್ ಮಾಡಿದರು. ಸೊ ಸ್ವಲ್ಪ ಅವರು ಮಾರ್ಕೆಟಿಂಗ್ ಏನಿದೆ ಅದಕ್ಕೆ ಖರ್ಚು ಮಾಡುವಾಗ ಎಡವಿದ್ರ ಅಂತ ಅನಿಸ್ತದೆ. ಅದು ಒಂದು. ಇನ್ನೊಂದೇನು ಅಂತ ಹೇಳಿದರೆ, ಇಂಪ್ಯಾಕ್ಟ್ ಎಂಟರ್ಪ್ರೈಸಸ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಇಂಪ್ಯಾಕ್ಟ್ ಎಂಟರ್ಪ್ರೈಸಸ್ ಅಂತ ಹೇಳಿದರೆ NGO ಅಲ್ಲ, ಕಂಪನಿಯೇ. ಆದರೆ ಕಂಪನಿಯ ಮೂಲ ಉದ್ದೇಶ ಏನಾಗಿರ್ತದೆ ಅಂತ ಹೇಳಿದರೆ ಜನರಿಗೆ ಸಹಾಯ ಮಾಡುವಂಥದ್ದು. 100% ಪ್ರಾಫಿಟ್ ಇದ್ದು ಕೂಡ ಉದ್ದೇಶ ಇರ್ತದೆ. ಆದರೆ ಮೊದಲ ಉದ್ದೇಶ ಅಂತ ಹೇಳಿದರೆ ಸರ್ವಿಸ್, ಜನರಿಗೆ ಒಳ್ಳೇದಾಗಬೇಕು. ದುಡ್ಡು ಬರುವುದು ಅದು ಹಿಂದಿಂದ ಬರ್ತದೆ. ಸೊ ಆ ರೀತಿಯ ಅಪ್ರೋಚ್ ಹಿಡ್ಕೊಂಡು ಒಂದು ಕಂಪನಿ ಪ್ರಾರಂಭಿಸಿದರೆ ಅದು ಮುಳುಗುವಂಥದ್ದು ಅಥವಾ ಅದು ಮುಚ್ಚುವಂತಹ ಪ್ರಮೇಯವೇ ಬರುವುದಿಲ್ಲ. ಹಾಗೆ. ಸೊ ಅದೇ ನೀವು ಕೇಳಿದ ಪ್ರಶ್ನೆಗೆ ಉತ್ತರಿಸೋದಾದರೆ, ಬೈಜೂಸ್ ಅವರು ಕೆಲವು ಒಳ್ಳೆ ಕೆಲಸ ಮಾಡಿದರು ಮತ್ತು ಕೆಲವು ಕ್ಯಾಲ್ಕುಲೇಷನ್ಸ್ ಅವರಿಗೆ ರಾಂಗ್ ಆಯಿತು. ಮತ್ತು ಈಗ ನಾವು ನ್ಯೂಸ್ಗಳಲ್ಲಿ ಓದುವ ಪ್ರಕಾರ ಅವರು ಸಾಮಾನ್ಯ ಎಲ್ಲ ಆಫೀಸ್ಗಳನ್ನು ಮುಚ್ಚಿದ್ದಾರೆ ಮತ್ತು ಹೆಚ್ಚಿನ ಎಂಪ್ಲಾಯೀಸನ್ನು ಅವರು ಕೆಲಸದಿಂದ ತೆಗೆದಿದ್ದಾರೆ ಅಂತೆಲ್ಲ ಕೇಳಿ ಬರ್ತಾ ಇದೆ. ಆದರೆ ಇವತ್ತು ಕೂಡ ನಾನು ಅವರಿಗೆ ಬೆಸ್ಟ್ ವಿಶಸ್ಸನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ.